ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹಿಂದಿನ ಬಾರಿಯ ಭೀಮಸೇನ ಚಿಂತನದಲ್ಲಿ ವನವಾಸದ ಕೊನೆಯ ದಿನಗಳು ಪಾಂಡವರದ್ದು ಅಂತ ನೋಡ್ತಾ ಇದ್ವಿ. ಆಗ ಒಂದು ಜಿಂಕೆ, ಇದೆಲ್ಲ ದೈವ ಸಂಕಲ್ಪ, ಅದರಿಂದ ಒಂದು ಜಿಂಕೆ ಬಂದು ಅಲ್ಲಿದ್ದ ಋಷಿ ಮುನಿಗಳ ಆ ಬೆನ್ನು ತುರಿಸ್ಕೊಳ್ಳಿಕ್ಕೆ ಅಂತ ಬಂದ ಜಿಂಕೆ ಮರದ ಹತ್ರ ಬಂದಾಗ ಆ ಮರಕ್ಕೆ ನೇತಾಕಿದ್ದಂಥ ಅರಳಿ ಕಾಷ್ಟವನ್ನು ಅದು ಕೊಂಬಗೆ ಸಿಕ್ಕಾಕೊಂಡು ಅದು ಇವರು ಅಟ್ಟಿಸ್ಕೊಂಡು ಹಿಡಿಯಕ್ಕೆ ಹೋದಾಗ ಅದು ಓಡ್ತು. ಯಾಕಂದರೆ ಋಷಿಮುನಿಗಳಿಗೆ ಆ ಅರಳಿ ಕಾಷ್ಟವೇ ಆಸ್ತಿ, ಕಮಂಡಲ, ದಂಡ, ಕೌಪೀನ ಇವೇ ಆಸ್ತಿ ಅವರದ್ದು. ಮತ್ತೆ ಅರಳಿ ಕಾಷ್ಟ ಹುಡುಕೊಂಡು ಹೋಗ್ಬೇಕಾಗ್ತಾ ಇತ್ತು ಅವರು. ಹಾಗಾಗಿ ಅದನ್ನೇ ಬೇಕು ಅಂದಾಗ ಅದು ಓಡ್ಬಿಡ್ತು. ಅದನ್ನು ಹಿಡಿಲಿಕ್ಕೆ ಧರ್ಮರಾಜ ಅಥವಾ ಪಾಂಡವರೆಲ್ಲರೂ ಹಿಂದೆ ಹತ್ತಿದ್ರು. ಆಗ ಬಹಳಷ್ಟು ಸಿಗದಿರ ಸುತ್ತಾಡಿ ಸುಸ್ತಾಗಿ ಕೂತು ಯಾತಕ್ಕೋ ನಾವು ನೀರು ಕುಡಿಬೇಕು ಅಂದಾಗ ನೀರು ಸಹ ಸಿಗಲಿಲ್ಲ ಅವ್ರಿಗೆ. ಯಾತಕ್ಕೋಸ್ಕರ ಇದು ನೀರು ಸಿಗದೆ ಇರೋ ಅಂಥದ್ದು ನಮಗಿದು ಅಂತಂದಾಗ ಧರ್ಮರಾಜ ಇದು ಪೂರ್ವಾರ್ಜಿತ ಕರ್ಮ ಅಂತಾನೆ. ಆಗ ಭೀಮಸೇನ ಇದು ಪೂರ್ವಾರ್ಜಿತ ಕರ್ಮ ಅಲ್ಲಪ್ಪ, ಈ ತೊಂದರೆ ಯಾಕೆ ಬಂದಿದೆ ಅಂದರೆ ಹೇಳ್ತೀನಿ ಕೇಳು. ದ್ರೌಪದಿ ಅಂತಹ ಪತಿವ್ರತೆಯನ್ನು ದುಶ್ಯಾಸನ ರಾಜಸೂಯಾಗದಂತಹ ಪವಿತ್ರ ಜಲದಿಂದ ತೊಯ್ದಂತಹ ಮುಡಿಯನ್ನು ಹಿಡಿದು ಎಳ್ಕೊಂಡು ಬಂದಾಗಲೂ ನಾನು ಅವನನ್ನು ಚೆಚ್ಚದೆ ಬಿಟ್ನಲ್ಲ, ಅದರ ಫಲ ಇದು ಅಂತ ಹೇಳ್ತಾನೆ ಭೀಮಸೇನ ಅನ್ನೋವರೆಗೂ ನೋಡಿದ್ವಿ. ಅಲ್ಲಿಂದ ಮುಂದೆ ಪಾಂಡವರು ಸುತ್ತಾಡಿ ಬಳಲ್ತಾರೆ, ತುಂಬ ಬಾಯಾರಿಕೆ ಆಗುತ್ತೆ. ಆಗ ಧರ್ಮರಾಜ ನಕುಲನನ್ನು ಕರೆದು ಮರ ಹತ್ತಿ ಎಲ್ಲಾದರೂ ನೋಡಪ್ಪ, ಸ್ವಲ್ಪ ಹತ್ತಿರದಲ್ಲಿ ಯಾವುದಾದ್ರೂ ಕೊಳ ಅಥವಾ ಸರೋವರ ಏನಾದರೂ ಇದೆಯಾ ಅಂತ ನೋಡ್ತಾನೆ. ಮರ ಹತ್ತಿ ನಕುಲ ನೋಡ್ತಾನೆ, ಹತ್ತಿರದಲ್ಲೇ ಒಂದು ಸುಂದರವಾದ ಸರೋವರ ಇದೆ ಅಂತ ಹೇಳ್ತಾನೆ. ಹಾಗಾದರೆ ನೀನು ಸ್ವಲ್ಪ ನಿನ್ನ ಬತ್ತಳಿಕೆ ತೊಗೊಂಡೋಗಿ ಒಂದು ಸ್ವಲ್ಪ ನೀರು ತೊಗೊಂಬಪ್ಪ, ಕುಡಿಯೋಣ ಎಲ್ರೂ ಅಂತ ಹೇಳಿ ನಕುಲನನ್ನು ಕಳಿಸ್ತಾನೆ. ಹೋಗ್ತಾನೆ ನಕುಲ. ಅಲ್ಲಿ ಬತ್ತಳಿಕೆಯಲ್ಲಿ ನೀರೆತ್ತಲು ಪ್ರಯತ್ನ ಮಾಡಿದಾಗ ಒಂದು ಅಶರೀರವಾಣಿ ಕೇಳುತ್ತೆ. ಮಾತಾ ಸಾಹಸಂ ಕಾರ್ಷಿ ಅಂತ ಹೇಳ್ತಾನೆ. ಮಾತಾತ ಸಾಹಸಂ ಕಾರ್ಷಿ ಅಂತ, ನೀರು ಕುಡಿಯಲು ದುಡುಕಬೇಡ ಅಂತ ಹೇಳ್ತಾರೆ. ನನ್ನ ಅಪ್ಪಣೆ ಇಲ್ಲದೆ ನೀರು ಕುಡಿಯೋ ಹಾಗಿಲ್ಲ, ಇಲ್ಲಿ ಕುಡಿಯಬೇಕಾದ್ರೆ ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಟ್ಟು ಅನಂತರ ನೀರು ಕುಡಿಬೇಕು. ತಿರುಗಿ ನೋಡಿದಾಗ ಯಾರೂ ಕಾಣೋದಿಲ್ಲ ಅಲ್ಲಿ. ಆ ಮಾತನ್ನು ಧಿಕ್ಕರಿಸಿ ನೀರು ಕುಡಿಯೋ ಪ್ರಯತ್ನಿಸಿದಾಗ ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ ನಕುಲ. ಅಲ್ಲಿ ಬಹಳ ಹೊತ್ತು ನಕುಲ ಬರದೇ ಇರೋದನ್ನು ನೋಡಿ ಸಂದೇಹಪಟ್ಟು ಧರ್ಮರಾಯ ಸಹದೇವನನ್ನು ಕಳಿಸ್ತಾನೆ. ಅದೇ ಮಾತು ತಿರ್ಗಾ ಕೇಳುತ್ತೆ ಸಹದೇವನಿಗೂ. ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ, ಯಾಕಂದರೆ ನಾವು ಭೀಮಸೇನ ಚಿಂತನ ನೋಡ್ತಿರೋದು, ಪೂರ್ತಿ ಯಕ್ಷ ಪ್ರಶ್ನೆ ನೋಡೋಕ್ಕಾಗ್ತಾ ಇಲ್ಲ. ಮುಖ್ಯವಾದದ್ದನ್ನು ಹೇಳಿ ಮುಂದೆ ಹೋಗ್ತಾ ಇರ್ತೀನಿ. ಹಾಗಾಗಿ ಅವನು ಅದೇ ಥರ ಹೇಳಿ ಮಾತನ್ನು ಕೇಳ್ದಿರ ನೀರು ಕುಡಿಯೋಕ್ಕೆ ಎತ್ತಿಸಿ ಸಹದೇವ ಕೂಡ ಮೂರ್ಛೆಯಾಗಿ ಬೀಳ್ತಾನೆ. ಅದಾದ ಮೇಲೆ ಮತ್ತೆ ಧರ್ಮರಾಜನಿಗೆ ಡೌಟ್ ಬಂದು ಅರ್ಜುನನನ್ನು ಕಳಿಸ್ತಾನೆ. ಅವನು ನೀರು ಕುಡಿಯಲು ಯತ್ನ ಮಾಡಿದಾಗ ಅದೇ ಪ್ರಶ್ನೆ ಕೇಳಿಬರುತ್ತೆ ಅಥವಾ ಹೇಳುತ್ತೆ, ಕುಡಿಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ದಿರ ಅಂತ. ಅರ್ಜುನನು ಅದನ್ನು ತಿರಸ್ಕಾರ ಮಾಡಿದಾಗ ಅವನು ಕೂಡ ಮೂರ್ಛೆಯಾಗಿ ಬೀಳ್ತಾನೆ. ಅರ್ಜುನ ಮತ್ತೆ ಬರದೇ ಇದ್ದದನ್ನು ಕಂಡು ಭೀಮಸೇನನ್ನು ಕರೆದಪ್ಪ, ಏನೋ ನೋಡು 3 ಜನಕ್ಕೂ ಏನಾಗಿದೆ ಅಂತ, ಹೋಗಿ ಫಸ್ಟು ನೀರಿಲ್ಲದೆ ಇದ್ರೂ ಪರವಾಗಿಲ್ಲ, ಆಮೇಲೆ ಕುಡ್ಕೊಳ್ಳೋಣ, ಫಸ್ಟ್ ಕರ್ಕೊಂಡು ಬಾ ಅಂತಾನೆ. ಆಗ ಭೀಮಸೇನ ನೀರನ್ನು ತೊಗೊಂಡು ಹಂಗೆ ಕರ್ಕೊಂಡು ಬರ್ತೀನಿ ಅಂಥೇಳಿ ಹೋಗಿ ಬರ್ತಾನೆ ಅಲ್ಲಿಗೆ. ಆಗ ಪ್ರತಿಯೊಬ್ಬರು ಅವ್ರ ಹಿಂದೆ ಹೋದವರನ್ನ ಮತ್ತೆ ನೀರು ತರುವ ಕೆಲಸ. ಭೀಮ ಬಂದಾಗ ಅದೇ ಮಾತು ಕೇಳುತ್ತಲ್ಲಿ. ಭೀಮಸೇನ ಕೇಳಿ ಬಂದ ಮಾತನ್ನು ತಿರಸ್ಕರಿಸಿ ನೀರು ಕುಡಿದು ಯತ್ನ ಮಾಡಿದಾಗ ಅವನೂ ಕೂಡ ಮೂರ್ಛೆ ಬೀಳ್ತಾನೆ. ಇದೆಲ್ಲ ಭಗವನ್ ನಾಟಕ. ಇಲ್ಲಿ ಕೃಷ್ಣನ ಒಂದು ಪ್ರೇರಣೆ ಇದೆ. ಯಾಕಂದರೆ ಪಾಂಡವರನ್ನ ಸಿದ್ಧ ಮಾಡಬೇಕಾಗಿತ್ತು ಇಲ್ಲಿ ವಿರಾಟ ಪರ್ವಕ್ಕೋಸ್ಕರ ಅಥವಾ ಅಜ್ಞಾತವಾಸಕ್ಕೋಸ್ಕರ. ಅದರಿಂದ ಅವನು ಮೂರ್ಛೆ ಬೀಳ್ತಾನೆ. ಏನೂ ಮಾತಾಡ್ದಿರಾ. ಭೀಮಸೇನ ವಾಯುದೇವ ಅವತಾರ, ಯಕ್ಷ ಯಮಧರ್ಮನಿಗಿಂತ ಸುಮಾರು ಅಷ್ಟು ಕಕ್ಷೆಗಳು ಮೇಲಿರುವಂಥವನು ತಾರತಮ್ಯದಲ್ಲಿ ವಾಯುದೇವರು. ಯಮ ಬೀಳಿಸ್ದ ವಾಯುದೇವರನ್ನ ಅಂದರೆ ಅಂಥ ಪ್ರಶ್ನೆ ಯಾಕೆ ಉತ್ತರಿಸಲಿಲ್ಲ ಅಂದರೆ ಅದಕ್ಕೂ ಸಹ ವ್ಯಾಸರು ಮಹಾಭಾರತದಲ್ಲಿ ಬಹಳ ಡೀಟೇಲ್ ಆಗಿ ಉತ್ತರ ಬರೆದಿದ್ದಾರೆ. ತಮಗಿರುವಂಥ ಉತ್ತಮ ದೇವತೆಗಳನ್ನು ದುರ್ಬಲಗೊಳಿಸುವಂಥ ಸಾಧ್ಯವೋ ಅಂತ ಕೇಳಿದ್ರೆ ಇದರ ಬಗ್ಗೆ ಭಾರತ ಹೇಳೋದಿಲ್ಲ. ಏನೂ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಕೊಡ್ತಾರೆ. ಹಾಗಾಗಿ ಇದು ಮುಂದೆ ಆದಮೇಲೆ 18ನೇ ಕಕ್ಷೆಯಲ್ಲಿರುವಂಥ ಯಮ 2ನೇ ಕಕ್ಷೆಯಲ್ಲಿರುವಂಥ ವಾಯುದೇವರನ್ನು ಬೀಳಿಸ್ಬಿಟ್ಟ ಅಂದರೆ ಇದು ಭಾಳ ಗೊಂದಲಕ್ಕೀಡಾಗುವಂಥ ಒಂದು ವಿಚಾರ ಇದು. ಹಾಗೆ 18ನೇ ಕಕ್ಷೆಯಲ್ಲಿರೋರು ಅಶ್ವಿನಿ ದೇವತೆಗಳು, ಅವರು ನಕುಲ ಸಹದೇವರು. ಅವರನ್ನು ಬೀಳಿಸ್ದ ಯಮ, ಯಾಕಂದರೆ ಯಮ 12ನೇ ಕಕ್ಷೆಯಲ್ಲಿರುವಂಥವನು, 18 ಅಲ್ಲ ಸಾರಿ. ಸೊ ಅವರನ್ನು ಬೀಳಿಸ್ದ ಅಂದ್ರೆ ಅರ್ಥ ಆಗತ್ತೆ. ಇಂದ್ರ 7ನೇ ಕಕ್ಷೆಯಲ್ಲಿರುವಂಥವನು, ಅವನನ್ನು ಬೀಳಿಸ್ದ ಅಂದ್ರೂ ಕಷ್ಟ. ಅಥವಾ ಭೀಮಸೇನ 2ನೇ ಕಕ್ಷೆಯಲ್ಲಿ ವಾಯುದೇವರು ಇರುವಂಥವ್ರು,
ಅವ್ರನ್ನ ಬೀಳಿಸ್ದ ಅಂದ್ರೂ ಕಷ್ಟ, ಅದನ್ನು ನಂಬಕ್ಕಾಗಲ್ಲ, ಅದಕ್ಕಿಂತ ಮೇಲಿದ್ದಾನೆ. ಹಾಗಿರುವಾಗ ಅವರು ಪ್ರಶ್ನೆ ಅಲಕ್ಷ್ಯ ಮಾಡಿದ್ಯಾಕೆ? ಈ ಒಂದು ಪುರಾಣಾಂತರಗಳಲ್ಲಿ ಬಂದಿದೆ. ಇದಕ್ಕೆ ಉತ್ತರವಾಗಿ 4 ಮಂದಿಗೂ ಪ್ರಶ್ನೆ ಉತ್ತರಿಸುವ ಶಕ್ತಿ ಇತ್ತು, ಆದರೂ ಉತ್ತರ ಕೊಡಲಿಲ್ಲ. ಯಾಕಂದ್ರೆ ಅದರಿಂದ ಕ್ಷತ್ರಿಯ ಧರ್ಮ ಪಾಲಿಸದಂತಾಗತ್ತೆ. ಏನು ಪ್ರಶ್ನೆಗೆ ಉತ್ತರ ಕೊಡೋದು ಅಂತ ಉತ್ತರ ಕೊಡುವುದು ಕ್ಷತ್ರಿಯ ಧರ್ಮವಲ್ಲ. ಹಾಗಾಗಿ ಕೆಲವು ವಿದ್ವಾಂಸರಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಗೊತ್ತಿರದಿದ್ದಾಗ ನೀನು ಅನಧಿಕಾರಿ ಇದಕ್ಕೆ ಅಂತ ಹೇಳಿ ಉತ್ತರ ಕೊಡದೆ ಜಾರ್ಕೊಳ್ಳೋದುಂಟು. ಇದು ಆ ಥರದ್ದಲ್ಲ. ಇದು ಅವರು ಕ್ಷತ್ರಿಯರ ಒಂದು ವಿಚಾರ, ಯಾರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಿರ್ಲಿಲ್ಲ ಅನ್ನುವಂಥದ್ದು ಒಂದು ಸ್ವಧರ್ಮ ಆಗತ್ತದು. ತಮ್ಮ ಪಾಂಡಿತ್ಯ ವಿದ್ಯೆಗಳನ್ನ ಸ್ವಾರ್ಥಕ್ಕೆ ಬಳಸುವಂಥದ್ದು ಕ್ಷತ್ರಿಯ ಧರ್ಮವಾಗಿರಲಿಲ್ಲ. ನೀರು ಕುಡಿಯೋಕ್ಕೋಸ್ಕರ ನನ್ನ ಪಾಂಡಿತ್ಯ ಪ್ರದರ್ಶನ ಮಾಡಿ ಆಮೇಲೆ ನೀರು ಕುಡಿತೀನಿ ಅನ್ನೋದು ಕ್ಷತ್ರಿಯ ಜಾಯಮಾನಕ್ಕೆ ಅಲ್ಲದೆ ಇರುವಂಥ ಒಂದು ಸ್ವಧರ್ಮ ಅಲ್ಲ, ಅದು ಪರಧರ್ಮ ಅದು. ಹಾಗಾಗಿ ವಿದ್ಯೋಪಜೀವನ ಸರ್ವತಾ ಕ್ಷತ್ರಿಯರು ಮಾಡಬಾರದು. ಬ್ರಾಹ್ಮಣರು ಮಾಡಬಾರದು. ಜಿಜ್ಞಾಸೆಯಿಂದ ಕೇಳಿದ್ರೆ ಮಾತ್ರ ಹೇಳ್ಬೋದು. ಬದುಕಕ್ಕೋಸ್ಕರ ಆ ಒಂದು ವಿದ್ಯೆಯನ್ನ ಬಳಸ್ಕೊಳ್ಳುವಂಥದ್ದು ಒಂದು ಸರಿ ಇಲ್ಲ ಅದು ಅಂತ ಹೇಳಿ, ಅದು ಅಧರ್ಮ ಅಂತ ಹೇಳುವಂಥದ್ದು. ನೀರು ಕುಡಿಯಲು ಉತ್ತರಿಸುವಂಥದ್ದು ಕ್ಷತ್ರಿಯ ಧರ್ಮಕ್ಕೆ ಅವಮಾನ ಅಂತ ತಿಳಿದು ಉತ್ತರಿಸಲಿಲ್ಲ. ಅದು ಒಂದು ವಿಚಾರ. ಅದು ಡೀಟೇಲ್ಸ್ ಇವಾಗ ತುಂಬ ಹೋಗುತ್ತೆ, ಅದು ಡೀಟೇಲ್ ಹೇಳ್ತಾ ಹೋದ್ರೆ. ಅದರಿಂದ ಮುಂದೆ ಹೋಗ್ತಾ ಹೋಗೋಣ ಯಕ್ಷ ಪ್ರಶ್ನೆಗೆ. ಯಾಕೆ ಈ ನಿಗೂಢ ಅಂದರೆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಆದರೆ ಬಿದ್ದಿದ್ದೇಕೆ ಅಂದರೆ ನಕುಲ ಸಹದೇವರು 18ನೇ ಕಕ್ಷೆಯ ದೇವತೆಗಳು, ಯಮಧರ್ಮನಿಗಿಂತ ಕೆಳದರ್ಜೆಯವರು, ಅದರ್ಥ ಆಗತ್ತೆ. ಭೀಮಾರ್ಜುನರು ಯಮನಿಗಿಂತ ಮಿಗಿಲಾದವರು. ಅವ್ರು ಯಾಕೆ ಬಿದ್ದರು ಅಂದರೆ ದೇವತೆಗಳು ಭೂಮಿಯಲ್ಲಿ ಹುಟ್ಟಿದಾಗ ಅವರಲ್ಲಿ ಮನುಷ್ಯ ಭಾವನೆ ಇರುತ್ತೆ. ಅದನ್ನು ಮನುಷ್ಯರಾದವರು ಹೇಗೆ ಬದುಕಬೇಕು ಅಂತ ತೋರಿಸೋದು ಒಂದು ವಿಚಾರ. ಆದರೆ ಅಲ್ಲಿ ಭಗವತ್ ಸಂಕಲ್ಪ ಇತ್ತು, ಕೃಷ್ಣನ ಒಂದು ಒಪ್ಪಿಗೆ ಇತ್ತು ಅಲ್ಲಿ. ಅದನ್ನು ಗೊತ್ತಿದ್ರಿಂದ ಅದು ಕೂಡ ಅದು ಸೇರ್ಕೊಳ್ಳುತ್ತೆ ಅಲ್ಲಿ. ಆ ಒಂದು ಅನುಸಂಧಾನಗಳಿರುತ್ತೆ. ಆದರೂ ಕೂಡ ಇದಕ್ಕೊಂದು ಪೂರ್ಣವಾದ ಪ್ರಮಾಣ ಅಪವಾದ ಏನಪ್ಪಾ ಅಂದರೆ ಇದೆ, ಭಗವಂತ ಮಾತ್ರ ನಾನು ಮನುಷ್ಯ ಅಂತ ಹೇಳಿ ಭ್ರಮೆಗೊಳಗಾಗೋದಿಲ್ಲ. ಇಲ್ಲಿ ಪೂರ್ಣಮದ ಪೂರ್ಣಮಿದಂ ಅಂತ ಭಗವಂತ ಭೂಮಿಗೆ ಬಂದಾಗ ಯಾವಾಗಲೂ ಪೂರ್ಣನೇ ಅವನು, ಅದನ್ನು ಮರೆಯೋದಿಲ್ಲ ಅವನು. ಹಾಗೆ ರಾಮಾಯಣದಲ್ಲಿ ರಾಮಚಂದ್ರ ತಾನು ಮನುಷ್ಯ ಅಂತ ಹೇಳಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ಮಾಧವ ಯೋಗಿ ಎಂಬ ಟೀಕಾಕಾರರು ಹೇಳ್ತಾರೆ ರಾಮಚಂದ್ರನಿಗೆ ತಾನು ದೇವರೆಂತ ಮರೆತು ಹೋಗಿತ್ತು ಅಂತ ಹೇಳಿ. ಇಂಥ ಒಂದು ವಿಚಿತ್ರ ಒಂದು ಭಾಷ್ಯಗಳಾಗ್ಲಿ ವಿಚಾರಗಳಾಗ್ಲಿ ತಲೆಗೆ ತಗೋಬಾರ್ದು. ಹಾಗಾಗಿ ಇದೆಲ್ಲ ಅದನ್ನು ಬಿಟ್ಟು ಮುಂದೆ ಈ ಒಂದು ಶಂಕೆಗೆ ವಾಯುದೇವರಿಗೂ ಇಲ್ಲ ಒಂದು ವಿಸ್ಮೃತಿ ಅಂದರೆ ಅದು ನಂಬೋದಕ್ಕೆ ಕಷ್ಟವಾಗತ್ತೆ. ಯೋಚಿಸಿದ ತಕ್ಷಣ ಜಾಗೃತವಾಗಿ ಬಿಡ್ತಾ ಇತ್ತು. ಯಾವುದು ವಿಚಾರ ಏನೇ ಆದ್ರೂ ಅಗತ್ಯ ಬಿದ್ದಾಗ ಅವರಲ್ಲಿರುವಂಥ ಅಸಾಧಾರಣ ಶಕ್ತಿ ಜಾಗೃತವಾಗ್ತಾ ಇತ್ತು. ಅವನು ಮೂರ್ಛೆ ಬಿದ್ದಾಗಲೂ ಒಂದು ಕ್ಷಣಕ್ಕೆ ಅವನು ಮೂರ್ಛೆ ಬೀಳಲೇಬೇಕಾಗಿರಲಿಲ್ಲ. ಹಾಗಾಗಿ ಇಲ್ದಿದ್ರೆ ಈ ಒಂದು ಶಕ್ತಿ ಸ್ತುಪ್ತವಾಗ್ತದೆ. ಹಾಗಾಗಿ ರಾವಣ ಶಕ್ತಾಯುಧವನ್ನು ಲಕ್ಷ್ಮಣನ ಮೇಲೆ ಎಸೆದು ಲಕ್ಷ್ಮಣ ಮೂರ್ಛಿತವಾಗಿ ಬಿದ್ದಾಗ ಅವನನ್ನ ಎಳ್ಕೊಂಡು ಹೋಗೋದಕ್ಕೋಸ್ಕರ ಯತ್ನಿಸಿದಾಗ ಆಗ ಲಕ್ಷ್ಮಣ ತನ್ನ ಶಕ್ತಿಯನ್ನೆಲ್ಲ ಸ್ಮರಿಸಿ ಲಕ್ಷ್ಮಣನ ಕೂದಲೆಳೆ ಕೂಡ ನಲಗಿಸಕ್ಕಾಗ್ಲಿಲ್ಲ ರಾವಣನಿಗೆ. ಆಯ್ತಲ್ಲ ಆ ಥರ. ಯಾಕಂದ್ರೆ ಲಕ್ಷ್ಮಣ ಶೇಷದೇವರ ಅವತಾರ, ಅವನು ತಾರತಮ್ಯದಲ್ಲಿ ಬಹಳ ಎತ್ತರದಲ್ಲಿರೋನು. ರಾವಣ ಅವನ್ನ ಬೀಳಿಸ್ದ ಅಂದ್ರೆ ಅದು ಕೂಡ ಎಲ್ಲ ಭಗವನ್ ನಾಟಕ. ಅದು ಮನುಷ್ಯ ಲೋಕಕ್ಕೆ ಬಂದಾಗ ಅವ್ರು ಯಾವ ಥರ ನಡ್ಕೋಬೇಕೋ ಆ ಥರವನ್ನೇ ನಡ್ಕೊಂಡು ತೋರಿಸುವಂಥವ್ರು. ಭಗವಂತನಿಗೆ ಅಪವಾದ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ. ಅದರಿಂದಲೇ ಅವರು ಮುಂದೆ ನಡೆಯುವಂತಹ ಘಟನೆಗೆ ಪ್ರಜ್ಞಾಹೀನರಂತೆ ಮಲಗಿಕೊಂಡ್ರು. ಇದು ಮುಖ್ಯವಾದ ವಿಚಾರ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರುವಂಥದ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಧರ್ಮರಾಜನೇ ಹೊರಡ್ತಾನೆ, ಮುಂದೆ ನೋಡ್ಕೊಂಬರೋಣ ಏನಾಗಿದೆ ಅಂತ ಹೇಳಿ ನೋಡ್ತಾನೆ. ಅದನ್ನ ನೋಡಿ ಬಂದು ದಿಗ್ಭ್ರಮೆ ಆಗೋಗ್ಬಿಡುತ್ತೆ. 4 ಜನ ಬಿದ್ದು ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಯಮನ ಪ್ರತ್ಯಕ್ಷ ಆಗತ್ತೆ. ಇಲ್ಲಿ ಇವನು ಯಮನ ಅವತಾರ, ಅವನು ಯಮ ಬರ್ತಾನೆ. ಆಗ ಧರ್ಮರಾಜ ಒಂದಷ್ಟು ಚಿಂತೆಗೊಳಗಾಗಿ ಭೀಮಸೇನ, ದುಶ್ಯಾಸನ, ದ್ರೌಪದಿ ಎಳೆದಾಗ ದ್ರೌಪದಿಯನ್ನು ನೋಡಿ ದುರ್ಯೋಧನ ತೊಡೆ ತಟ್ಟಿದಾಗ ಅದನ್ನ ಗದೆಯಿಂದ ಮುರಿತೀನಿ, ದುಶ್ಯಾಸನನ ಎದೆಯಿಂದ ಬಗದು ರಕ್ತವನ್ನು ಕುಡಿತೀನಿ ಅಂತ ಹೇಳದಂತ ನಿನ್ನ ಮಾತು ವ್ಯರ್ಥವಾಗೋಯ್ತಲ್ಲಪ್ಪ ಅಂತ ಕಣ್ಣೀರು ಹಾಕಕ್ಕೆ ಶುರು ಮಾಡ್ತಾನೆ. ಅವನು ಮೂರ್ಛೆ ಹೋಗಿರೋದು ಗೊತ್ತಿಲ್ದಿರ ಸತ್ತೇ ಹೋದ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ ಧರ್ಮರಾಜ. ಇದು ಭ್ರಮೆಗೊಳಗಾಗುವಂಥದ್ದು. ಯಾಕಂದ್ರೆ ಅಲ್ಲಿ ಆಪೋಸಿಟ್ ಅಲ್ಲಿರೋದು ಯಮಧರ್ಮನೇ, ಇವನು ಯಮಧರ್ಮನೇ. ಇನ್ನು ಮುಂದೆ ಅಲ್ಲಿಂದ ಮುಂದೆ ಏನೇನಾಗತ್ತೆ ಅದು ಯಕ್ಷ ಪ್ರಶ್ನೆ ಏನೇನು ಕೇಳ್ತಾನೆ ಯಕ್ಷ, ಅದಕ್ಕೆ ಧರ್ಮರಾಯ ಏನೇನು ಉತ್ತರ ಕೊಡ್ತಾನೆ ಎಲ್ಲ ಒಂದು ಬ್ರೀಫ್ ಆಗಿ ನೋಡ್ತಾ, ಪೂರ್ತಿ ವಿಸ್ತಾರವಾಗಿ ಆಗೋದಿಲ್ಲ ಇದು, ಸಂಕ್ಷಿಪ್ತವಾಗಿ ನೋಡ್ತಾ ಮುಂದೆ ಭೀಮಸೇನ ಚಿಂತನವನ್ನ ಮತ್ತೆ ಹೇಗೆ ಅವರು ವಿರಾಟ ನಗರಕ್ಕೆ ಹೋಗ್ತಾರೆ, ಅಲ್ಲಿ ಅಜ್ಞಾತವಾಸ ಏನಾಗುತ್ತೆ ಅದನ್ನೆಲ್ಲ ಮುಂದೆ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನಾ ಸುಖಿನೋ ಭವಂತು.